ಅಯ್ಯ ಮಾರಯ್ಯ, 2 ದಿನ ದುಡ್ಯಾಕಂತ ಹೋದಿ, 3ನೇ ದಿನಕ್ಕೆ ಏನಾತನ ನಿನ್ನ ಕಾಲ್ ದೊಡಿ ದುಡ್ಯಾಕನ ಹೋಗಕ್ವಲ್ಲ ಅಂತ ಹೇಳಿ ಮನೆ ಹಿಡ್ಕೊಂಡು ಕುಂತಿದಿ. ಹಿಂಗ ಮನೆ ಹಿಡ್ಕೊಂಡು ಕುಂತ್ರೆ ನಡಿಬೇಕಲ್ಲ ಜೀವನ. ಹೋಗು ಎಲ್ಲರ ಕೆಲಸ ಐತೆನ ಗೌಡ್ರನ್ ಕೇಳು, ಕೆಲಸ ಮಾಡೋಗು. ಇಲ್ಲಿ ಹಿಂಗ್ಯಾಕೆ ನನಗೆ ಒಟ್ಗೂಡಕತ್ತಿದ್ದೀನಿ ನೀನು? ಸುಮ್ಮನೆ ಹೋಗು. ಮೊದ್ಲ ನನ್ನ ಹಣೆ ಬರಸ್ ಚಲೋ ಇಲ್ಲ ಏನಿಲ್ಲ. ಹಿಂಗೆ ನೋಡು, ಎಲ್ಲರೂ ಕೆಲಸ ಮಾಡಕ್ಕೆ ಹೋಗ್ತೀನಿ ಅಂತಂದ್ರೆ ಹಣೆಯಾಗೂ ಬರ್ತಿರ್ಬೇಕು. ಎಷ್ಟು ದುಡಿತೀನಿ ಅಂತಂದ್ರು ಕೆಲಸನ ಸಿಗಂಗಿಲ್ಲ. ಕೆಲಸ ಸಿಕ್ಕರೆ ದುಡಿಯಾಕೆ ಮನಸ್ಸಿರೋದಿಲ್ಲ. ಹೋಗು ಸುಮ್ಮನೆ ನನ್ನ ತಿಲ್ ತಿನ್ನಕ್ಕೆ ಹೋಗ್ಬೇಡ. ನಿಂದೇನಿದ್ ಕೆಲಸ ಮಾಡು ಹೋಗು. ಅಯ್ಯಯ್ಯ, ಏನ್ ಚಂದಪ್ಪ ಹೇಳ್ತೀಯ? ದುಡ್ಯಾಕ ಕೆಲಸ ಸಿಗ್ಬಲ್ದಂತ. ಕೆಲಸಕ್ಕೆ ಏನ್ ಕಮ್ಮಿ? ಹೋಗು ಕೆಲಸಕ್ಕೇನ್ ಬರ ಬಿದ್ದಿಲ್ಲ. ಮಾಡಿ ಹೋಗು, ಗೌಡ್ರನ್ ಕೇಳಿ ಯಾವ್ದಾರ ಕೆಲಸ ಮಾಡಿ ಹೋಗು. ಯಾಕವ ಗಂಡನ ಜೊತೆಗೆ ಹೆಂಗ್ ಮಾತಾಡ್ಬೇಕು, ಹೆಂಗ್ ನಡ್ಕೋಬೇಕು ಅಂತ ಹೇಳಿ ಗೊತ್ತೈತೇನಿಲ್ಲ? ಏನ್ ಇದನ್ನ ಕಲ್ಕೊಂಬಂದೀಯ? ಬರ್ರಿ ಎತ್ತೀರ ಬರ್ರಿ. 2 ದಿನ ದುಡ್ಕೊಂಬಂದಾರ, 3ನೇ ದಿನ ಹೋಗಕ್ಕ ನಾ ಯಾಕ ಅಂತ ಕುಂತಾರ. ಅದ್ರ ಸಂಬಂಧ ಕೇಳಾಕತ್ತಿದ್ದೆ ಅಷ್ಟ. ದುಡ್ಡಿಲಾರ್ದ ಗಂಡನ ಜೊತೆಗೆ ಏನ್ ಹೆಂಗ್ ಮಾತಾಡ್ಬೇಕು ನಾನು? ಯವ್ವ ನೋಡಿಲಿ ವಾಸಂತಿ, ಇದು ಅವನ ಸಮಸ್ಯೆ ಅಲ್ಲ. ನಿಂಗೊಂದು ಮಾತು ಹೇಳಲೆ. ನಾವು ಅಲ್ಲಿ ಊರಾಗಿದ್ದಾಗ ಸ್ವಾಮಿಯರ್ನ ವರ್ಷಕ್ಕೊಮ್ಮೆ ಕರೆದು ಅವ್ರಿಗೆ ಭಿನ್ನಾಯ ತೀರಿಸಿ, ನಿಮ್ಮ ಮಾವ ಅವ್ರಿಗೊಂದು ಚೀಲ ಜಾಳ, ಒಂದು ಚೀಲ ಗೋಧಿ, ಮತ್ತು ಮನ್ಯಾಗ ಏನು ಕಾಳು ಕಡಿ ಇದ್ವಲ್ಲ ಅವನ್ನ ಹಾಕಿ ಹಿತ್ತಲಾಗ್ಬಿಟ್ಟಂತ ಒಂದು ಬಾಳೆಹಣ್ಣಿನ ಗೊನಿ, ಹೀಗೆಲ್ಲ ದಾನ ಧರ್ಮ ಮಾಡ್ತಿದ್ದ. ಈಗ ನಾವು ಊರು ಬಿಟ್ಟು ಬಂದಿಂದ ಮಾಡಿಲ್ಲಲ್ಲ, ಅದ್ರದ್ದು ಏನಾರ ನಮಗೆ ಹಚ್ಚಿ ಬಾರ್ಸಾಕತ್ತೈತಿ ಅಂತ ಅನ್ಸಾಕತ್ತೈತಿ. ಮತ್ತು ಹೆಂಗೆ ಮಾಡೋಣ? ಈ ವಾರದಾಗ ಸ್ವಾಮಿಗಳನ್ನ ಕರೆಸಿ ಭಿನ್ನಾಯ ತೀರ್ಸನಲ್ಲ, ಈ ಸಮಸ್ಯೆ ಬಗೆಹರಿಬಹುದು. ಅಯ್ಯೋ ಅತ್ತೀರ, ಹೆಂಗ್ ವಿಚಾರ ಮಾಡ್ತೀರ ನೀವು? ಅವಾಗಿನ ಹೊಲದಾಗ ದುಡಿತಿದ್ರು, ಮನ್ಯಾಗ ಜಾಳ ಚೀಲ ಹೊಡ್ತಿದ್ರಿ, ಜಾಳ ಗೋಧಿ ಬಾಳೆಹಣ್ಣಿನ ಗೊನಿ ಕೊಡ್ತಿದ್ರಿ. ಈಗ ಕೊಡೋದೇನ್ ಸುಲಭದ ಮಾತಾರಿ? ಜಾಳ ಹೆಂಗ್ ಕೆಜಿ ಅದಾವ ನಿಮಗರ ಗೊತ್ತನ? 1 ಚೀಲ ಜಾಳ 1 ಚೀಲ ಗೋಧಿ ಕೊಡ್ಬೇಕು ಅಂತಂದ್ರೆ ಎಲ್ಲಿಂದ ತರೋನು? ನಾವ ತಿನ್ನಾಕ ಜಾಳಿಲ್ಲ ಅಂತ ಹೇಳಿ ಕುತ್ಕೊಂಡ್ ಹೊತ್ನ್ಯಾಗ ಅದೇನೋ ಅಂತಾರಲ್ಲ, ಸ್ವಾಮಿಗಳು ಕರೆದು ಭಿನ್ನಾಯ ತೀರ್ಸೋದು ಹೇಳಾಕತ್ತೀರಿ. ಇದೆಲ್ಲ ಆಗ್ಲಾರ್ದು ಬಿಡ್ರಿ. ಇವೆಲ್ಲ ನೆಪಕ್ ಹೇಳೋದ್ ನೋಡ್ರಿ ಎತ್ತೇರ. ಕೆಲಸ ಸಿಕ್ಕಾಗ ಹೋಗಿ ಮೈ ಮುರಂಗ ದುಡಿದ್ರೆ ಪಗಾರ ಬಂದ ಬರ್ತೈತಿ. ಅದನ್ನ ಬಿಟ್ಟು ಸ್ವಾಮಿಗಳು ಮಾಡೋನು, ಕೆಲಸ ಸಿಗುವಲ್ದು, ಹಣೆ ಬರ ಸರಿ ಇಲ್ಲ ಅಂತ ಅನ್ಕೊಂತ ಕುಂತ್ರೆ ಹೆಂಗ್ರಿ ಎತ್ತೇರ? ಯವ್ವ ವಾಸಂತಿ, ಒಂಚೂರು ನಾ ಹೇಳೋದರ ಕೇಳು. ಇದು ಬರೀ ನಿನ್ನ ಗಂಡಂದಷ್ಟ ಸಮಸ್ಯೆ ಅಲ್ಲ, ಇದು ನಮ್ಮ ಮನೆತನದ ವಂಶದಿಂದ ಬಂದಂತ ಸಮಸ್ಯೆ. ಇದು ನಮ್ಮ ಮಾವಿದ್ನಲ್ಲ, ಅವನು ಹಿಂಗ ಊರಾಗ ಸಾಲ ಮಾಡಿ ಊರ್ ಬಿಟ್ಟು ಹೋಗಿದ್ದ. ಊರಾಗ ಸ್ವಾಮಿಗಳನ್ನ ಕರೆಸಿ ಏನೋ ಚೂರು ಚಾರು ದಾನ ಧರ್ಮ ಮಾಡಿ ಆಮೇಲೆ ಸಾಲ ತೀರ್ಸ್ಕೊಂಡು ಊರಿಗೆ ಬಂದು ಮೆಟ್ಟತ್ತಿನಂತ. ಮತ್ತೆ ನಿಮ್ಮ ಮಾವ ಅದ ನನ್ನ ಗಂಡದನಲ್ಲ, ಅವಂದು ಅದ ಹಣೆ ಬರನ. ಅವನು ಹಿಂಗ ಊರನ್ ಸಾಲ ಮಾಡಿ ಊರ್ ಬಿಟ್ಟು ಓಡ್ ಹೋಗಿದ್ದ. ಆಮೇಲೆ ಆ ಊರಾಗ ಸ್ವಾಮಿಗಳನ್ನ ಕರೆಸಿ ಅವರಿಗೆ ಏನೋ ನಮ್ಮ ಕೈಲಾಗಿದ್ದ ದಾನ ಧರ್ಮ ಮಾಡಿ ಕಡಿಕ ಊರಿಗೆ ಬಂದು ಮೆಟ್ಟತ್ತಿದ್ವಿ. ಮತ್ತೆ ಈಗ ಒಂದು ಶುರುವಾಗೈತಿ. ಅದಕ್ಕೆ ನಿಂಗೆ ಹೇಳಕತ್ತಿರೋದು, ನೀವು ಸ್ವಾಮಿಗಳನ್ನ ಕರೆಸ್ರಿ. ಏನು 1 ಚೀಲನ ಕೊಡ್ಬೇಕಂತೇನಿಲ್ಲ, ಸಾಧ್ಯ ಆದಷ್ಟು ಸ್ವಾಮಿಗಳು ಕೊಟ್ಟು ಅವ್ರಿಗೆ ಭಿನ್ನಾಯ ತೀರಿಸಿ ನಾವು ಸಾಲ ಹರ್ಕೊಂಡು ಊರಿಗೆ ಹೋಗೋಣ ಇವ. ಅದ್ರ ಸಂಬಂಧ ಹೇಳಾಕತ್ತಿರೋದು. ಅಯ್ಯ ನೀವೇನು ಪೆಲ್ಲ ಹೊಡೆದ ಕಲ್ನಂಗ ಗಪ್ಪ ಕುಂತಿರಲ್ಲ? ಅತ್ತೇರು ಹೇಳಾಕತ್ತಿದ್ದು ಖರೆ ಏನ್ರಿ? ಮತ್ತೆ ಹಂಗೇನಾರ ಮಾಡಿದ್ರೆ ಸರಿ ಆಕತೇನ? ಹೆಂಗ್ ಮಾಡೋಣ ಹೇಳ್ರಿ? ಅವ್ರು ಹೇಳಾಕತ್ತಿದ್ದು ಖರೇನ ಐತಿ. ನಮ್ಮಜ್ಜ ಊರ್ ಬಿಟ್ಟು ನರಗುಂದಕ್ಕೆ ಹೋಗಿ ಉಳ್ಕೊಂಡಿದ್ದ. ಮತ್ತು ಆಮೇಲೆ ನಮ್ಮಪ್ಪ ಮುಂದತ್ತೆ ಕೆರೂರು ಹೋಗಿ ಉಳ್ಕೊಂಡಿದ್ದ. ಮತ್ತಿನ್ನು ನನಗತಿ ಅತ್ತ ಕಡೆ ಮುಂದೆ ಬಿಜಾಪುರ ಬಾಗಲಕೋಟೆ ಹೋಗೋದಾಕತ್ತೇನ. ಅದಕ್ಕೆ ಮತ್ತು ಅವು ಹೇಳ್ದಂಗೆ ಸ್ವಾಮಿಗಳನ್ನ ಕರೆಸಿಬಿಡೋನ್ ತಗೋ. ಯಪ್ಪ ಕರೆಸ್ಬಿಡು ತಗೋ ಅಂತಂದ್ರೆ ಸ್ವಾಮಿಗಳಿಗೆ ಎಲ್ಲಿಂದ ತರಂ ಜಾಳನ, ಗೋಧಿನ, ಮತ್ತೆ ಬಾಳೆಹಣ್ಣಿನ ಗೊನಿ ಅಂತ ಇಷ್ಟಲ್ಲನ ಹಂಗ ಹೊಕ್ಕಾರ. ಅವ್ರು ದಕ್ಷಿಣ ಇಸ್ಕೊಂಡ ಹೊಕ್ಕಾರ. ಮತ್ತೆ ಅವ್ರಿಗೆ ಊಟಕ್ಕೆ ಅಡಿಗೆ ಮಾಡ್ಬೇಕಲ್ಲ, ಅಡಿಗೆಗೆ ಬೇಕಲ್ಲ ಕಾಂಚಾಣ. ಈಗ ಕಾಂಚಾಣ ಇದ್ರ ಕಾರ್ಯ ಸಿದ್ಧಿ. ಹೋಗು 2 ದಿನ ಹಂಗಾದ್ರೆ ಎಲ್ಲರ ಕೆಲಸ ಮಾಡ್ಕೊಂಡು ರೊಕ್ಕ ತಗೊಂಬ. ಆಮೇಲೆ ಸ್ವಾಮಿಗಳನ್ನ ಕರೆಸಿ ಊಟಕ್ಕೆ ನೀಡೋಣಂತ. ಭಿನ್ನಾಯ ತೀರ್ಸಿದ್ಮೇಲೆ ಎಷ್ಟರ ಮಟ್ಟಿಗೆ ಕಷ್ಟ ಬಗೆಹರಿತೈತೆ ನಾನು ನೋಡ್ತೇನೆ. ವಾಸಂತಿ, ಅವೇನು ಕೆಲ್ಸಕ್ಕೆ ಹೋಗೋದು ಬೇಡ. ನನ್ನ ಕಡೆ ವಿದ್ರ ಹಾಕ್ತಿದ್ರಲ್ಲ ಗೌರ್ಮೆಂಟ್ ರೊಕ್ಕ, ಅವು ಬಂದಾವು. 4,000 ರೂಪಾಯಿ ಅದಾವು. ಅದ್ರಾಗ ಮತ್ತೆ ನಿನಗೆ ಊಟಕ್ಕೆ ತಯಾರಿಗೆ ಏನೇನು ಬೇಕಲ್ಲ ಅದನ್ನ ರೇಷನ್ ತರಿಸ್ಕೊ. ಮತ್ತು 1 ಚೀಲ ಆಗಲಿಲ್ಲ ಅಂತಂದ್ರು 2-3 ಕೆಜಿ ಜಾಳ ಗೋಧಿ, 1 ಬಾಳೆಹಣ್ಣಿನ ಗೊನಿ ತರಿಸ್ಬಿಡು. ಮತ್ತು ಪದ್ಧತಿಯಿಂದ ಮಾಡ್ಕೊಂತ ಬಂದಿದ್ದಲ್ಲ, ಈ ಅದನ್ನು ಬಿಡೋದು ಬೇಡ. ಇಷ್ಟು ಮಾಡಿ ಸ್ವಾಮಿಯರ್ನ ಕರೆಸಿ ಭಿನ್ನಾಯ ತೀರಿಸ್ಬಿಡೋಣಂತ. ಕಷ್ಟ ನೋಡಿಲೆ ಬಗ್ಗೆ ಹರಿತೈತಿ. ಇದ್ರ ಮೇಲೆ ನಂಬಿಕೆ ಇಡು. ಆಯ್ತು ತಗೋರಿ, ಕೊಡ್ರಿ ರೊಕ್ಕನ. ಹೋಗಿ ರೇಷನ್ ತರವಲ್ರಾಕ. ನಾಳಿಗೆನ ಸ್ವಾಮಿಯರ್ಗೆ ಊಟಕ್ಕೆ ಹೇಳಿ ಬಂದ್ಬಿಡ್ರಿ. ಕಷ್ಟ ಬಗೆಹರಿತೈತೆ ಅಂತಂದ್ರೆ ಲೇಟ್ ಆಗೋದಾರ ಯಾಕ? ಜಲ್ದಿನ ಬಗೆಹರಿವಲ್ದಾಕ ನಾಳೆನ ಭಿನ್ನಾಯಕ ರೆಡಿ ಮಾಡ್ಬಿಡೋಣ ಅಂತೂ ನಮ್ಮ ಅತ್ತಿ ರೊಕ್ಕ ಕೊಟ್ಲರಿ. ಮತ್ತೆ ನಾಳೆ ಸ್ವಾಮಿಯರ್ನ ಕರ್ಸೋದು ಅಂತಂದ್ರೆ ತುಸ ಕೆಲಸ ಇರ್ತೈತಾರಿ. ಮನೆ ಕಸ ಹೊಡ್ಕೋಬೇಕು, ಒರೆಸ್ಕೋಬೇಕು, ಸಾರಿಸ್ಕೋಬೇಕು. ಮತ್ತೆ ನಾಳೆ ಅಡಿಗೆಗೆ ತಯಾರಿ ಮಾಡ್ಕೋಬೇಕು. ಗೋಧಿ ತರಿಸ್ಬೇಕು, ಗೋಧಿ ಕುಟ್ಬೇಕು, ಗೋಧಿ ಹುಗ್ಗಿಗೆ ಕುದಿಯಾಕ ಹಾಕ್ಬೇಕು. ಅಬ್ಬಬ್ಬ ಭಾಳ ಕೆಲಸ ಇರ್ತೈತ್ರಿ. ಮತ್ತೆ ನಾನು ನಿಮ್ಗೆ ನಾಳೆ ಸಿಗ್ತೇನೆ ಅಂತ. ನಮ್ಮ ಈ ಕಾಮಿಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳನ್ನ ನೀವು ನೋಡಕತ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಕೊಂತೇರಿ. ಧನ್ಯವಾದಗಳೊಂದಿಗೆ ಕ್ರೇಜಿ ಕಾರ್ಟೂನ್ ಕನ್ನಡ ಕಾಮಿಡಿ ಯೂಟ್ಯೂಬ್ ಚಾನಲ್.